ಹಲ್ಲೆಲೂಯ ಹಲ್ಲೆಲೂಯ ಆಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಆಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಪರಿಶುದ್ಧಾತ್ಮದಿಂದ ನಡೆಸುವನು, ಪರಿಶುದ್ಧಾತ್ಮದಿಂದ ನಮ್ಮನ್ನು ನಡೆಸುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಓಕೆ ಓಕೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಒಂದು ಝೂಮ್ ಮೀಟಿಂಗ್ ನ ಮೂಲಕ ಸಂಧಿಸ್ಲಿಕ್ಕಾಗುವಂತ ಕೃಪೆಯನ್ನ ಕರ್ತನು ಕೊಟ್ಟದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಕೂಡ ಅನೇಕ ವಾರಗಳಿಂದ ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ದೇವರ ವಾಕ್ಯವನ್ನು ಕಲೀಲಿಕ್ಕಾಗುವ ಹಾಗೆ ನಾನು ಕೂಡ ನಿಮ್ಮೊಂದಿಗೆ ಸೇರಿ ದೇವರ ವಾಕ್ಯವನ್ನ ಕಲಿಯುವ ಹಾಗೆ ಕರ್ತನು ಕೃಪೆ ಮಾಡಿ ನಡೆಸಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ನಿಮ್ಮೆಲ್ಲರ ಆಸಕ್ತಿಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನೀವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಆಸಕ್ತಿಯಿಂದ ಕಲಿಯುತ್ತಾ ವಿವಿಧ ಸೇವಕರ ಮೂಲಕವಾಗಿ ದೇವರ ವಾಕ್ಯವನ್ನ ನೀವೆಲ್ಲರೂ ಕೂಡ ಕಲಿಯುತ್ತಾ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಇರುವುದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ. ಯವನಸ್ಥರಾಗಿ ನೀವು ದೇವರ ವಾಕ್ಯವನ್ನ ಕಲಿಯುವುದು ಕೂಡ ಬಹಳ ಶ್ರೇಷ್ಠವಾದದ್ದಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ನಿಮ್ಮೆಲ್ಲರ ಒಡೆಯನಾಗಿದ್ದಾನೆ ಸ್ತೋತ್ರ. ನಿಮ್ಮನ್ನು ಕರ್ತನು ಒಡೆಯನು ನಿರಂತರ ಸ್ತುತಿ ಹೊಂದತಕ್ಕ ದೇವರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ ಯವನ ಕಾಲ ಮಾಡಿದ್ದೇವೆ. ಕಾಲ ನೋಡುವಾಗ ಕೂಡ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಕೂಡ ನೋಡ್ತಾ ಬಂದೆವು. ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನ ನಮಗೆ ದೊರೆತನು. ಹೊಂದಿರುವಾಗ ಆಡಳಿತವು ಆತನ ಪ್ರಯಾಸವನ್ನು ಆಶೀರ್ವಾದನು ಅಭಿವೃದ್ಧಿ ಪಡಿಸುವನು. ಆತನ ಹೆಸರೇನು? ಅದಕ್ಕಾಗಿ ಆತನು ಸ್ತೋತ್ರ ಮಾಡುತ್ತೇನೆ. ಅದ್ಭುತ ಸ್ವರೂಪನು, ನಾವು ಕಳೆದಂತ ಕೆಲವು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಸಭಾಯ ಕುರಿತಾದಂತಹ ಪರಾಕ್ರಮಿಯಾದ ದೇವರು, ನಾವು ಕಲಿಯುತ್ತಾ ಇದ್ದೇವೆ.
ನಿತ್ಯನಾದ ತಂದೆ. ದೇವರ ವಾಕ್ಯದಲ್ಲಿ ನಿತ್ಯನಾದ ತಂದೆ ಸಭೆಯ ಕುರಿತಾದಂತ ಬೋಧನೆಯನ್ನ ನಾವು ಯೇಸು ಕ್ರಿಸ್ತನನ್ನ ಕುರಿತಾಗಿ ದೇವರ ಅದಕ್ಕೆ ನಾವು ಆಧಾರವಾಗಿ ಪ್ರಾರಂಭದಲ್ಲಿ ತೆಗೆದುಕೊಂಡಂತ ವಾಕ್ಯ ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನ ನಾವು ಆಧಾರವಾಗಿ ತೆಗೆದುಕೊಂಡು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಇರುವುದರಿಂದ ಅದೇ ವಾಕ್ಯದ ಆಧಾರದಲ್ಲಿ ಸಭೆಗೆ ಸಂಬಂಧಪಟ್ಟಂತ ಸತ್ಯಗಳನ್ನ ನಾವು ಕಲಿಯುತ್ತಿದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ಸಮಯದಲ್ಲಿ ನಾವು ಓದಿದಂಥ ವಾಕ್ಯ ಭಾಗವನ್ನ ಇನ್ನೊಮ್ಮೆ ನಾವು ಓದಿಕೊಂಡು ನಾವು ಕಲಿತಂತ ವಿಷಯಗಳನ್ನ ಒಂದು ಸಾರಿ ನಾವು ಮನನ ಮಾಡೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನವನ್ನ ಯಾರಾದ್ರೂ ಕೂಡ ಗಟ್ಟಿಯಾಗಿ ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓದ್ತೀರಾ? ಸಿಕ್ಕಿದವರು ಓದ್ಬೋದಾ ವಾಕ್ಯ ಭಾಗವನ್ನ? ಅಂಕಲ್, ಅಪೊಸ್ತಲ ಕೃತ್ಯಗಳು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ಅದರ 28ನೇ ವಾಕ್ಯ. ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಓಕೆ, ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳಿದಂತ ಮಾತೇನೆಂದ್ರೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ನಾವು ಪ್ರಾರಂಭದಲ್ಲಿ ನೋಡುತ್ತಾ ಬಂದೆವು. ಸಭೆ ಏನಾಗಿದೆ? ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯಾಗಿದೆ. ನಾವು ಈ ಒಂದು ಮಾತನ್ನ ನಾವು ಧ್ಯಾನ ಮಾಡುತ್ತಾ ಬರುವಾಗ ನಾವು ಪ್ರಾರಂಭದಲ್ಲಿಯೇ ಯಾರು? ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ. ಅಪೊಸ್ತಲನಾಗಿರುವಂತ ಪೌಲನು ಈ ಮಾತನ್ನ ಹೇಳುವಾಗ ಈ ಮಾತಿನ ಅರ್ಥವೇನಾಗಿತ್ತು ಅಂದ್ರೆ, ಪೌಲನಿಗೆ ಸಂಪೂರ್ಣವಾದಂತಹ ಮನವರಿಕೆ ಇತ್ತು. ಯಾವುದರ ಬಗ್ಗೆ ಅಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೇವರೇ ಆಗಿದ್ದಾನೆ ಎಂಬಂತ ಮನವರಿಕೆ. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ದೇವರು ಅನ್ನುವುದನ್ನ ನಾವು ಕೆಲವು ವಾಕ್ಯಗಳ ಆಧಾರದಲ್ಲಿ ನಾವೆಲ್ಲರೂ ಕೂಡ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನಾವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವತ್ವವನ್ನ ನಾವೆಲ್ಲರೂ ಕೂಡ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಯೇಸು ಕ್ರಿಸ್ತನು ದೇವರೇ ಆಗಿದ್ದಾನೆ ಎಂಬುದಾಗಿ ನಾವು ಪ್ರಾರಂಭದಲ್ಲಿ ನೋಡುತ್ತಾ ಬಂದೆವು. ಯೇಸು ಕ್ರಿಸ್ತನ ದೈವತ್ವವನ್ನ ನಾವು ಧ್ಯಾನ ಮಾಡುತ್ತಾ ಬಂದಾಗ ಆತನು ಎಂತಹ ದೇವರು ಎಂಬುದನ್ನು ಕೂಡ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಯೇಸು ಕ್ರಿಸ್ತನು ಆತನು 1 ಯೋಹಾನನ ಪತ್ರಿಕೆಯನ್ನು ಧ್ಯಾನ ಮಾಡುವಾಗ ಆತನು ಸತ್ಯ ದೇವರು ನಿತ್ಯ ಜೀವವು ಆಗಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ ನೋಡುವಾಗ ನಾವು ಧ್ಯಾನ ಮಾಡಿದ್ದು ಯೇಸು ಕ್ರಿಸ್ತನು ಏನಾಗಿದ್ದಾನಂದ್ರೆ ಆತನು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಧ್ಯಾನ ಮಾಡುತ್ತಾ ಬರುವಾಗ ಅಪೊಸ್ತಲ ಕೃತ್ಯಗಳಿಗಿಂತ ಮುಂಚೆ ಯೋಹಾನನ ಸುವಾರ್ತೆ ಬರುವಾಗ 20ನೇ ಅಧ್ಯಾಯ 28ನೇ ವಚನಕ್ಕೆ ಬಂದಾಗ ನಾವು ಧ್ಯಾನ ಮಾಡಿದ್ದು ಯೇಸು ಕ್ರಿಸ್ತನು ಏನಾಗಿದ್ದಾನಂದ್ರೆ ಪುನರುತ್ಥಾನ ಹೊಂದಿರುವ ದೇವರಾಗಿದ್ದಾನೆ. ರೋಮ ಪತ್ರಿಕೆ ಓದುವಾಗ 9ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತಾ ಬಂದದ್ದು ಯೇಸು ಕ್ರಿಸ್ತನೇನಾಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಆತನೇನಾಗಿದ್ದಾನೆ? ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿದ್ದಾನೆ. ಎಲ್ಲದರ ಮೇಲೆ ಆತನು ಒಡೆಯನಾಗಿದ್ದಾನೆ.
ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಕೂಡ ಆತನು ಆಗಿದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಆ ನಂತರ ನಾವು ನೋಡುವಾಗ ಯೆಶಾಯನ ಪ್ರವಾದನ ಗ್ರಂಥದಲ್ಲಿಯೂ ಕೂಡ ನೋಡ್ತಾ ಬಂದೆವು. ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಮುಂದೆ ಏನ್ ಹೇಳ್ತೀವಿ? ಆತನ ಹೆಸರೇನು? ಆತನು ಅದ್ಭುತ ಸ್ವರೂಪನು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ನಿತ್ಯನಾದ ತಂದೆ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ಕುರಿತಾಗಿ ದೇವರ ವಾಕ್ಯಾದ್ರೆ, ಯೇಸು ಕ್ರಿಸ್ತನು ದೇವರಾಗಿರುವುದರಿಂದಲೇ ಆತನು ಅಪೊಸ್ತಲ ಕೃತ್ಯ 20:28 ವಾಕ್ಯ ಹೇಳುವ ಹಾಗೆ ಆತನು ಆ ರೀತಿಯಲ್ಲಿ 3ನೇ ದಿನದಲ್ಲಿ ತನ್ನ ಮಾತಿನ ಮೇರೆಗೆ ಸತ್ತವರೊಳಗಿಂದ ಎದ್ದು ಬಂದು ಆತನು ಈ ಲೋಕದಲ್ಲಿ ಇನ್ನೂ 40 ದಿವಸಗಳ ಕಾಲ ಆತನು ಶಿಷ್ಯರ ಸಂಗಡ ಇದ್ದು ಆನಂತರ ಪರಲೋಕಕ್ಕೆ ಏರಿ ಹೋಗಿ 50ನೇ ದಿನ ಆತನು ಪರಿಶುದ್ಧಾತ್ಮನನ್ನ ಕಳುಹಿಸಿಕೊಟ್ಟಾಗ ಪರಿಶುದ್ಧಾತ್ಮನು ಪಂಚಾಶತ್ತಮ ಹಬ್ಬದ ದಿನ ಬಂದು ತನ್ನ ವಾಗ್ದಾನದಂತೆಯೇ ಯೇಸು ಕ್ರಿಸ್ತನು ಆ ದಿವಸ ತನ್ನ ಸಭೆಯನ್ನ ಆತನು ಸ್ಥಾಪಿಸಿದನು. ಹಾಗಾದ್ರೆ ಸ್ವರಕ್ತ ಸುರಿಸಿದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನೇ. ಅಪೊಸ್ತಲ ಪೌಲರು ಹೇಳುತ್ತಾನೆ, ಅದನ್ನೇ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ ಆತನು ಕರೆಯುತ್ತಾನೆ. ಮೊದಲನೇದಾಗಿ ನಾವು ಧ್ಯಾನ ಮಾಡಿದ್ದು ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಎರಡನೇದಾಗಿ ನಾವು ಧ್ಯಾನ ಮಾಡಿದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ ನಮಗುಂಟಾದ ಆಶೀರ್ವಾದಗಳ ಬಗ್ಗೆ ನೋಡಿದೆವು. ಮೂರನೇದಾಗಿ ಸಭೆಯನ್ನ ಕುರಿತಾಗಿ ನೋಡಿದೆವು. ಸಭೆ ಎಂಬುದಾಗಿ ಹೇಳಿದರೆ ಗ್ರೀಕ್ ಭಾಷೆಯಲ್ಲಿ ಎಕ್ಲೇಶಿಯಾ. ಎಕ್ಲೇಶಿಯಾ ಅಂದ್ರೆ ಹೊರಗೆ ಕರೆಯಲ್ಪಟ್ಟವರು, ಕಾಲ್ಡ್ ಔಟ್ ಒನ್ಸ್ ಎಂಬುದಾಗಿ. ಹಾಗಾದ್ರೆ ಸಭೆ ಅಂತ ಹೇಳಿದ್ರೆ ಕತ್ತಲೆಯಿಂದ ಬೆಳಕಿಗೆ ಕರೆಯಲ್ಪಟ್ಟವರ ಗುಂಪು, ಅನೀತಿಯಿಂದ ನೀತಿಗೆ ಕರೆಯಲ್ಪಟ್ಟವರ ಗುಂಪು, ಪಾಪದಿಂದ ಪರಿಶುದ್ಧತೆಗೆ ಕರೆಯಲ್ಪಟ್ಟವರ ಗುಂಪು, ಅನೀತಿಯಿಂದ ನೀತಿಗೆ ಕರೆಯಲ್ಪಟ್ಟವರ ಗುಂಪು, ಸೈತಾನನ ಬಂಧನದಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನ ಬಳಿಗೆ ಕರೆಯಲ್ಪಟ್ಟವರ ಗುಂಪು, ಸೈತಾನನ ಕೃತ್ಯಗಳಿಂದ ಪರಿಶುದ್ಧವಾದಂತ ಕರ್ತನಾಗಿರುವ ಯೇಸು ಕ್ರಿಸ್ತನ ಕಾರ್ಯಗಳಿಗಾಗಿ ಕರೆಯಲ್ಪಟ್ಟವರ ಗುಂಪು ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. ಸಭೆ ಎಂಬುದಾಗಿ ಹೇಳುವಾಗ 2 ಅರ್ಥ. ಒಂದು ಸಾರ್ವತ್ರಿಕ ಸಭೆ, ಮತ್ತೊಂದು ಸ್ಥಳೀಯ ಸಭೆ. ಸಾರ್ವತ್ರಿಕ ಸಭೆ ಅಂದ್ರೆ ಪ್ರಪಂಚದಾದ್ಯಂತ ಪಂಚಾಶತ್ತಮ ಹಬ್ಬದ ದಿನ ಮೊದಲುಗೊಂಡು ಇವತ್ತಿನವರೆಗೂ ಕೂಡ ಯಾರ್ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ, ಯಾರ್ಯಾರೆಲ್ಲ ಕರ್ತನಾಗಿರುವ ಯೇಸು ಕ್ರಿಸ್ತನ ನಂಬಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಏನಾಗಿದ್ದಾರೆ? ಸಾರ್ವತ್ರಿಕ ಸಭೆಯಾಗಿದ್ದಾರೆ ಎಂಬುದನ್ನು ನಾವು ಧ್ಯಾನ ಮಾಡಿದ್ದೇವೆ. ಈ ರೀತಿ ಪ್ರಪಂಚದಾದ್ಯಂತ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರ ಹೊಂದಿರುವಂತ ವಿಶ್ವಾಸಿಗಳು ಅವರು ಸಾರ್ವತ್ರಿಕ ಸಭೆಯಾಗಿರುವಾಗ ಅವರಿರುವಂತ ಸ್ಥಳಗಳಲ್ಲಿಯೇ, ಅವರಿರುವಂತ ಹಳ್ಳಿ, ಪಟ್ಟಣ, ನಗರ, ಆ ಪ್ರದೇಶಗಳಲ್ಲಿಯೇ ಅವರು ಕರ್ತನ ಹೆಸರಿನಲ್ಲಿ ಕೂಡಿ ಬರುವುದಕ್ಕಾಗಿ ಆರಿಸಿಕೊಂಡಂತಹ ಒಂದು ಸಭೆ, ಅದು ಸ್ಥಳೀಯ ಸಭೆ. ನಾವು ಅದರ ಬಗ್ಗೆ ಕೂಡ ಧ್ಯಾನ ಮಾಡಿದೆವು. ಯೆರೂಸಲೇಮಿನ ಸಭೆ, ಅಂತಿಯೋಕ್ಯದ ಸಭೆ, ಎಫೆಸದ ಸಭೆ, ಫಿಲಿಪಿಯ ಸಭೆ, ಕೊಲೋಸಿಯ ಸಭೆ, ಥೆಸಲೋನಿಕದ ಸಭೆ, ರೋಮಾಪುರದ ಸಭೆ, ಹೀಗೆ ನಾವು ಸ್ಮುರ್ನಾ ಪಟ್ಟಣದ ಸಭೆ, ಪೆರ್ಗಮ ಪಟ್ಟಣದ ಸಭೆ, ತುವತೈರ ಪಟ್ಟಣದ ಸಭೆ, ಸಾರ್ದಿಸ್ ಪಟ್ಟಣದ ಸಭೆ, ಫಿಲಡೆಲ್ಫಿಯ ಪಟ್ಟಣದ ಸಭೆ, ಲವೋದಿಕಿಯ ಪಟ್ಟಣದ ಸಭೆ, ಇಕೋನ್ಯ ಪಟ್ಟಣದ ಸಭೆ, ಲುಸ್ತ್ರ ಪಟ್ಟಣದ ಸಭೆ, 10 ಹಲವಾರು ಸ್ಥಳೀಯ ಸಭೆಗಳ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬಂದೆವು. ಈ ಎಲ್ಲ ಸ್ಥಳೀಯ ಸಭೆಗಳನ್ನ ನೋಡುವಾಗ ಸ್ಥಳೀಯ ಸಭೆಗಳು ಏನಾಗಿವೆ ಅಂದ್ರೆ ಸಾರ್ವತ್ರಿಕ ಸಭೆಯ ಸತ್ಯಗಳನ್ನ ನಾವು ಧ್ಯಾನ ಮಾಡಿದೆವು. ಹೇಗೆ ಸಾರ್ವತ್ರಿಕ ಸಭೆಯನ್ನ ದೇವರ ವಾಕ್ಯದಲ್ಲಿ ಓದುವಾಗ
ಅನೇಕ ಸಂಗತಿಗಳಿಗೆ ಹೋಲಿಕೆ ಮಾಡಿದೆ. ಒಂದು, ಸಾರ್ವತ್ರಿಕ ಸಭೆಯನ್ನ ಕ್ರಿಸ್ತನ ದೇಹಕ್ಕೆ ಹೋಲಿಕೆ ಮಾಡಲಾಗಿದೆ. ದೇಹ ಎಂಬುದಾಗಿ ಹೇಳುವಾಗ ತಲೆಯಿಂದ ಕಾಲಿನವರೆಗೂ ಕೂಡ ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿವೆ. ತಲೆ ಇದೆ, ಮೂಗಿದೆ, ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಕೈಗಳು, ಕಾಲುಗಳು, ಹೊಟ್ಟೆ, ಕರಳುಗಳು, ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಪ್ಯಾನ್ಕ್ರಿಯಾಸ್, ಲಿವರ್, ಹಾರ್ಟ್ ಎಲ್ಲವೂ ಕೂಡ ಇದೆ. ಇವೆಲ್ಲವೂ ಕೂಡ ಅಂಗಗಳೇ. ದೇಹದ ಪ್ರತಿಯೊಂದು ಅಂಗಗಳು ಕೂಡ ತಮಗೆ ಕೊಡಲ್ಪಟ್ಟಂತ ಕರ್ತವ್ಯವನ್ನ ನಿರ್ವಹಿಸುತ್ತಾ ಇವೆ. ಯಾವ ಅಂಗ ಕಾರ್ಯ ನಿರ್ವಹಿಸುವುದಿಲ್ಲವೋ ಆ ಅಂಗ ಏನಂತ ಹೇಳ್ತೇವೆ ಅಂದ್ರೆ ಅದು ನಿಷ್ಕ್ರಿಯವಾದ ಅಂಗ ಅಂತ ಹೇಳ್ತೇವೆ. ಹೇಗೆ? ಸ್ಟ್ರೋಕ್ ಹೊಡೆದ್ರೆ ಬಲಗಡೆ ಕಾಲು, ಎಡಗಡೆ ಕಾಲು, ಎಡಗಡೆ ಎಂಬುದಾಗಿ ಹೇಳುತ್ತಾರೆ. ಬಲಗಡೆ ಹೊಡೆದ್ರೆ ಬಲಗಡೆ ಕೈ, ಕಾಲು ಎರಡು ಕೂಡ ಕೆಲಸ ಮಾಡಲ್ಲ. ಅವೇನು ಕೂಡ ಅವು ಸತ್ತಂತಹ ಅಂಗಗಳೇ, ದೇಹಕ್ಕೆ ಅಂಟಿಕೊಂಡಿವೆ, ಆದ್ರೆ ಜೀವ ಇಲ್ಲ. ಹಾಗಾದ್ರೆ ಸಭೆ ಎಂಬುದಾಗಿ ಹೇಳಿದ್ರೆ ಅದು ದೇಹಕ್ಕೆ ಹೋಲಿಕೆಯಾಗಿದೆ. ಹಾಗಾದ್ರೆ ಸಾರ್ವತ್ರಿಕ ಸಭೆಯು ಅದು ದೇಹಕ್ಕೆ ಹೋಲಿಕೆಯಾಗಿರುವಾಗ ಅದನ್ನ ಸ್ಥಳೀಯ ಸಭೆಯು ಆಚರಣೆಯಲ್ಲಿ ಅದು ತೋರಿಸಿಕೊಡುತ್ತದೆ. ಅಂದ್ರೆ ಸಭೆಯಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳು ಕೂಡ ಅವರೆಲ್ಲರೂ ಕೂಡ ದೇಹದ ಅಂಗಗಳಾಗಿರುವಾಗ ಒಬ್ಬ ಸಹೋದರನು ಅಥವಾ ಒಬ್ಬ ಸಹೋದರಿಯೋ ಅವರು ಮೂಗಾಗಿರಬಹುದು, ಕಿವಿ ಆಗಿರಬಹುದು, ಬಾಯಿ ಆಗಿರಬಹುದು, ಕೈ ಆಗಿರಬಹುದು, ಕಾಲಾಗಿರಬಹುದು, ಹೊಟ್ಟೆಯಾಗಿರಬಹುದು, ಜಠರ ಆಗಿರಬಹುದು, ಸಣ್ಣ ಕರಳಾಗಿರಬಹುದು, ದೊಡ್ಡ ಕರಳಾಗಿರಬಹುದು, ಪ್ಯಾನ್ಕ್ರಿಯಾಸ್ ಆಗಿರಬಹುದು, ಯಾವುದೇ ಅಂಗವಾಗಿರಬಹುದು. ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕೂಡ ಸಭೆಯಲ್ಲಿ ಇಟ್ಟಂತ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದನ್ನ ನಡೆಸುವಾಗ, ಅದನ್ನ ಕೈಕೊಳ್ಳುವಾಗ ಏನಾಗ್ತದೆ? ಸಭೆಯು ಅದು ಒಳ್ಳೆಯ ಆರೋಗ್ಯವಂತ ದೇಹವಾಗಿ ಬೆಳೆಯುತ್ತದೆ. ಸಾರ್ವತ್ರಿಕ ಸಭೆಯ ಈ ಸತ್ಯವನ್ನ ಪ್ರಾಯೋಗಿಕವಾಗಿ ಕೈಕೊಂಡು ಪ್ರಾಯೋಗಿಕವಾಗಿ ಅನ್ವಯಿಸಿಕೊಳ್ಳುವಂಥದ್ದು ಸ್ಥಳೀಯ ಸಭೆ. ಆದ್ದರಿಂದಲೇ ಅದರ ಗುರುತಾಗಿಯೇ ನಾವೆಲ್ಲರೂ ಕೂಡ ಕ್ರಿಸ್ತನ ದೇಹದ ಅಂಗಗಳು ಅನ್ನುವಂತಹ ಆ ಗುರುತಿಗೋಸ್ಕರವಾಗಿಯೇ ನಾವು ಪ್ರತಿ ಭಾನುವಾರ ಸಭೆಗೆ ಬಂದಾಗ ರೊಟ್ಟಿ ಮುರಿಯುತ್ತೇವೆ, ಒಂದೇ ರೊಟ್ಟಿ, ಪಾತ್ರೆಯಲ್ಲಿ ಕುಡಿತೇವೆ, ಒಂದೇ ಪಾತ್ರೆ. ಹಾಗಾದ್ರೆ ಒಂದೇ ರೊಟ್ಟಿ ಒಂದೇ ಪಾತ್ರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಂದೇ ಕ್ರಿಸ್ತನ ದೇಹಕ್ಕೆ ಸೇರಿದವರು ಅನ್ನುವುದನ್ನ ನಮಗೆ ನಾವು ಅದನ್ನ ತೋರಿಸಿಕೊಡುತ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಒಂದೇ ದೇಹ. ನಾವೆಲ್ಲರೂ ಕೂಡ ಆ ಒಂದೇ ದೇಹಕ್ಕೆ ಸೇರಿದಂತ ವಿವಿಧ ಅಂಗಗಳಾಗಿದ್ದೇವೆ. ಒಂದು ಅಂಗಕ್ಕೆ ನೋವಾದರೆ ಮತ್ತೊಂದು ಅಂಗಕ್ಕೂ ಕೂಡ ನೋವಾಗುತ್ತದೆ. ಉದಾಹರಣೆಗೆ ಕಾಲಿಗೆ ಮುಳ್ಳು ಚುಚ್ಚುತ್ತದೆ, ಕಾಲು ಅಯ್ಯೋ ಅಂತ ಹೇಳೋದಿಲ್ಲ, ಬಾಯಿ ಅಯ್ಯೋ ಅನ್ನುತ್ತದೆ. ಕಾಲಿಗೆ ಮುಳ್ಳು ಚುಚ್ಚುತ್ತದೆ, ಕಾಲಿಗೂ ಕಣ್ಣಿಗೂ ಸಂಬಂಧ ಹೇಗಿದೆ? ಕಾಲಿಗೆ ಮುಳ್ಳು ಚುಚ್ಚಿದ್ರು ಕೂಡ ನೀರು ಬರೋದು ಕಣ್ಣಿಂದಲೇ, ಕಾಲಿಂದ ಹಾಗಾದ್ರೆ ಒಂದೊಂದು ಅಂಗಕ್ಕೂ ಕೂಡ ಸಂಪರ್ಕ ಇದೆ, ಸಂಬಂಧ ಇದೆ. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕೈ ಅಲ್ಲಿಗೆ ಹೋಗ್ತದೆ ಮುಳ್ಳು ತೆಗಿಲಿಕ್ಕೆ, ಬಾಯಿ ಹಾ ಅಂತದೆ, ಅಯ್ಯೋ ಅಂತದೆ, ಕಣ್ಣು ನೀರು ಸುರಿಸ್ತದೆ, ಬಾಯಿ ಸಹಾಯಕ್ಕಾಗಿ ಕೇಳಿಕೊಳ್ಳುತ್ತದೆ. ಯಾಕಂದ್ರೆ ಕಾಲು ಸ್ವತಂತ್ರವಾದ ಅಂಗವಾಗಿದ್ದರೂ ಕೂಡ ದೇಹದಲ್ಲಿ ಎಲ್ಲ ಅಂಗಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದಿವೆ. ನಾವೆಲ್ಲರೂ ಕೂಡ ಬಣ್ಣದಲ್ಲಿ, ಹಿನ್ನೆಲೆಯಲ್ಲಿ, ವಿದ್ಯಾಭ್ಯಾಸದಲ್ಲಿ, ಸಾಮಾಜಿಕ ಸ್ಥಾನಮಾನದಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಆಗಿದ್ದರೂ ಕ್ರಿಸ್ತನ ದೇಹದಲ್ಲಿ ಒಂದೇ ಅಂಗವಾಗಿದ್ದೇವೆ. ಈ ಸತ್ಯವನ್ನು ನಾವು ಗ್ರಹಿಸಿಕೊಂಡಾಗ ಸಭೆಗೆ ಕೊಡಬೇಕಾದಂತ ಗೌರವ, ಸಭೆಗೆ ಕೊಡಬೇಕಾದಂತ ಮಾನ್ಯತೆಯನ್ನ ನಾವು ಕೊಡುವವರಾಗುತ್ತೇವೆ. ಇವತ್ತು ಅನೇಕ ಕಡೆಗಳಲ್ಲಿ ಸಭೆಯನ್ನ ಅನೇಕ ಜನರು ಮಾನ್ಯ ಮಾಡೋದಿಲ್ಲ. ಕೆಲವು ಸರಿ ಕೇಳ್ತೇವೆ,
ಸಭೆಗೆ ಹೇಗೆ ಬರ್ತಾರೆ ಜನರು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲ, ಒಂದು ವೇಳೆ ನಿಮ್ಮ ಊರಿನಲ್ಲಿ ಇದೆ ಗೊತ್ತಿಲ್ಲ, ನಮ್ಮ ಶಿವಮೊಗ್ಗದಲ್ಲಿದೆ ರಾಘವೇಂದ್ರ ಸ್ವಾಮಿ ಮಠ ಎಂಬುದಾಗಿದೆ. ಪ್ರತಿ ಗುರುವಾರ ಜನ ಬರ್ತಾರೆ, ಕ್ಯೂನಲ್ಲಿ ನಿಂತ್ಕೊಳ್ತಾರೆ, ಒಳಗಡೆ ಹೋಗ್ತಾರೆ, ಪ್ರಸಾದ ತಗೊಳ್ತಾರೆ, ಹೊರಗಡೆ ಬರ್ತಾರೆ, ಚಪ್ಪಲಿ ಹಾಕೊಂಡು ಹೋಗ್ತಾರೆ. ಹಿಂದೆ ನಿಂತಿರುವವನಾಗಲಿ ಮುಂದೆ ನಿಂತಿರುವವನಾಗಲಿ ಯಾವುದೇ ಸಂಬಂಧ ಇಲ್ಲ, ಯಾವುದೇ ಸಂಪರ್ಕ ಇಲ್ಲ. ಗುರುವಾರ ಬಂದ್ರೆ ಆ ಒಂದು ಪ್ರಸಾದಕ್ಕಾಗಿ ಬರ್ತಾರೆ, ಇಸ್ಕೊಳ್ತಾರೆ, ಹೋಗ್ತಾರೆ, ಬೇರೆ ಏನು ಕೂಡ ಇಲ್ಲ. ನಾನು ಎಷ್ಟೋ ಸರಿ ಹೋಗಿ ನಿಂತ್ಕೊಂಡು ಜನರನ್ನ ಗಮನಿಸಿದ್ದೇನೆ. ನಾವು ಕೂಡಿ ಬರುವಂತ ಸಭೆ ಆ ರೀತಿಯಾದ ಯಾವುದೋ ಒಂದು ಮಠವಲ್ಲ ಪ್ರಿಯರೇ. ಸಭೆ ಜೀವವುಳ್ಳ ಅಂಗ. ನಮ್ಮೊಬ್ಬೊಬ್ಬರಲ್ಲಿ ಕೂಡ ಕ್ರಿಸ್ತನ ಜೀವ ನಮ್ಮಲ್ಲಿದೆ. ನಮಗೆ ಜೀವವನ್ನು ಕೊಡುವುದಕ್ಕಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ದೇಹ ಎಂಬುದಾಗಿ ಹೇಳುವಾಗ ನಾವು ಮೊದಲು ಅರ್ಥ ಮಾಡಿಕೊಳ್ಳುವಂಥದ್ದು ಜೀವ ಇದೆ, ನಮ್ಮಲ್ಲಿ ಜೀವ ಇದೆ, ಕ್ರಿಸ್ತನ ಜೀವ. ಎಫೆಸ ಪತ್ರಿಕೆ, ಫಿಲಿಪಿ ಪತ್ರಿಕೆ, ಕೊಲೊಸ ಪತ್ರಿಕೆ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದ್ರೆ ಸ್ಥಳೀಯ ಸಭೆ ಅಂದ್ರೆ ಸಾರ್ವತ್ರಿಕ ಸಭೆಯು ಯಾವುದಕ್ಕೆ ಹೋಲಿಕೆಯಾಗಿದೆಯೋ ಆ ಎಲ್ಲ ಹೋಲಿಕೆಗಳನ್ನ ಪ್ರಾಯೋಗಿಕವಾಗಿ ತನ್ನಲ್ಲಿ ಅದು ನೆರವೇರಿಸುವಂಥದ್ದೇ ಸ್ಥಳೀಯ ಸಭೆ. ಸಭೆಯು ಕ್ರಿಸ್ತನ ಮೊದಲಗಿತ್ತಿ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಮೊದಲಗಿತ್ತಿಗೆ ಹೋಲಿಕೆಯಾಗಿರುವಾಗ ಸ್ಥಳೀಯ ಸಭೆಯು ದೇವರನ್ನ ಆರಾಧನೆ ಮಾಡುತ್ತಾ ಪರಿಶುದ್ಧತೆಯಲ್ಲಿ ಜೀವಿಸುತ್ತಾ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿ ಮೊದಲಿಂಗನನ್ನ ಭೇಟಿಯಾಗುವುದಕ್ಕೋಸ್ಕರ ಮೊದಲಿಂಗನನ್ನ ಸೇರಿಕೊಳ್ಳುವುದಕ್ಕೋಸ್ಕರ ಸಭೆಯು ಯಾವಾಗಲೂ ಕೂಡ ತನ್ನನ್ನು ಸಿದ್ಧ ಮಾಡಿಕೊಳ್ಳುತ್ತದೆ. ಅದು ಮೊದಲಗಿತ್ತಿ. ಹೌದು, ಸಭೆನ ಅನೇಕ ವಿಷಯಗಳಿಗೆ ಹೋಲಿಕೆ ಮಾಡಿದೆ ದೇವರ ವಾಕ್ಯದಲ್ಲಿ. ಕ್ರಿಸ್ತನ ದೇಹ ಅಥವಾ ಮೊದಲಗಿತ್ತಿ, ಆಲಯ, ಕಟ್ಟಡ, ದೇವರ ಹೊಲ, ಸ್ತಂಭ, ಅನೇಕ ಕಾರ್ಯಗಳಿಗೆ ಸಭೆಯನ್ನ ಹೋಲಿಕೆ ಮಾಡಲಾಗಿದೆ. ಆ ಎಲ್ಲ ಹೋಲಿಕೆಗಳು ಪ್ರಾಯೋಗಿಕವಾಗಿ ನಡೆಯುವಂಥದ್ದು ಸ್ಥಳೀಯ ಸಭೆಯಲ್ಲಿ. ಆದ್ದರಿಂದಲೇ ದೇವರ ದೃಷ್ಟಿಯಲ್ಲಿ ಸ್ಥಳೀಯ ಸಭೆ ಬಹಳ ಪ್ರಾಮುಖ್ಯ. ಸಾರ್ವತ್ರಿಕ ಸಭೆಯನ್ನ ಥಿಯರಿಗೆ ಹೋಲಿಸಿದರೆ ಸ್ಥಳೀಯ ಸಭೆಯನ್ನ ಪ್ರಾಕ್ಟಿಕಲ್ಗೆ ಹೋಲಿಸ್ತಾರೆ. ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಇದ್ದಾಗ ಮಾತ್ರವೇ ಯಾವುದಾದ್ರೂ ಒಂದು ಸೂತ್ರ ಅದು ಸ್ಥಾಪಿತವಾಗಲಿಕ್ಕೆ ಸಾಧ್ಯ. ಆನಂತರ ನಾವು ಧ್ಯಾನ ಮಾಡಿದ್ದು ಸಭೆಯಲ್ಲಿ ಸದಸ್ಯರು ಯಾರು ಎಂಬುದಾಗಿ ಧ್ಯಾನ ಮಾಡಿದ್ದೇವೆ. ಹಣ ಕೊಡುವವರು, ಪ್ರತಿ ವಾರ ಚರ್ಚ್ಗೆ ಬರುವವರು, ಕಾಣಿಕೆಗಳನ್ನು ಕೊಡುವವರು, ಸಹಾಯ ಮಾಡುವವರು, ಅವರೆಲ್ಲರೂ ಸಭೆಯ ಸದಸ್ಯರಲ್ಲ. ಸಭೆಯ ಸದಸ್ಯರಾಗಬೇಕಾದ್ರೆ ಒಂದೇ ಒಂದು ಅರ್ಹತೆ, ರಕ್ಷಣೆಯ ಅನುಭವ. ಆ ರಕ್ಷಣೆಯ ಅನುಭವಕ್ಕೆ ಬಂದವರು, ಹೌದು ರಕ್ಷಣೆ ಹೊಂದಿದ್ದೇನೆ ಎಂಬುದಕ್ಕೆ ಗುರುತಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಾರೆ. ಸಭೆಯ ರೊಟ್ಟಿ ಮುರಿಯುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಹಾಗಾದ್ರೆ ಸಭೆಯ ಸದಸ್ಯರು ಯಾರಂದ್ರೆ, ಯಾರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿವೆಯೋ ಅವರು. ಯಾರು ಸಭೆಯ ಸದಸ್ಯರು? ರಕ್ಷಣೆ ಹೊಂದಿ ಇರುವವರೇ. ಯಾರು ಸಭೆಯ ಸದಸ್ಯರು? ಕರ್ತನಿಗಾಗಿ ಸಮರ್ಪಿಸಲ್ಪಟ್ಟವರು, ದೇವರ ಪವಿತ್ರ ಯಾಜಕ ವರ್ಗದವರು, ದೇವರಿಗಾಗಿ ಮೀಸಲಾದ ಪ್ರಜೆಗಳು, ದೇವರ ನಾಮವನ್ನು ಮಹಿಮೆ ಪಡಿಸುವವರು. ಅದಕ್ಕಾಗಿ ಒಂದು ಕಮಿಟ್ಮೆಂಟ್ ನಲ್ಲಿ ಜೀವಿಸುವವರೇ ಸಭೆಯ ಸದಸ್ಯರಾಗಿರುತ್ತಾರೆ. ಅಂತ ಸದಸ್ಯರು ಸಭೆಯ ಅಭಿವೃದ್ಧಿಗಾಗಿ ಯಾವಾಗಲೂ ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾರೆ. ಆನಂತರ ನೋಡಿದ್ದು ಸಭೆಗೆ ಕರ್ತನು ಕೊಟ್ಟಂತ ಸಂಸ್ಕಾರಗಳು, 2 ಸಂಸ್ಕಾರಗಳು ಎಂಬುದಾಗಿ ಧ್ಯಾನ ಮಾಡಿದ್ದೇವೆ. ಒಂದು ದೀಕ್ಷಾ ಸ್ನಾನ, ಮತ್ತೊಂದು ಕರ್ತನ ಭೋಜನ. ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ರಕ್ಷಣೆ ಹೊಂದಿದ ನಂತರ ಆತನಿಗಿರುವಂತ ಮುಂದಿನ ಒಂದು ಹೆಜ್ಜೆ ಏನಪ್ಪಾ ಅಂತ ಹೇಳಿದ್ರೆ ಅದು ದೀಕ್ಷಾ ಸ್ನಾನ. ದೀಕ್ಷಾಸ್ನಾನ ತಕ್ಕೊಂಡ ನಂತರ ಕರ್ತನನ್ನ ಆರಾಧನೆ ಮಾಡುವಂಥದ್ದು, ಕ್ರಮವಾಗಿ ಸಭೆಯ ಊಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಸಭೆಯ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು.
ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸುವಂತದ್ದಾಗಿದೆ. ಆನಂತರ ನೋಡಿದೆವು ಸಭೆಯ ಆ ಒಂದು ಉದ್ದೇಶ, ಸಭೆಯ ಸೇವೆಯನ್ನು ನೋಡಿದೆವು. ಸಭೆ ಯಾವ ಉದ್ದೇಶಕ್ಕಾಗಿ ಈ ಲೋಕದಲ್ಲಿದೆ? ಕರ್ತನನ್ನ ಪ್ರೀತಿ ಮಾಡುವುದಕ್ಕಾಗಿ, ಕರ್ತನನ್ನ ಘನಪಡಿಸುವುದಕ್ಕಾಗಿ, ಅಂದ್ರೆ ಕರ್ತನನ್ನ ಆರಾಧಿಸುವುದಕ್ಕಾಗಿ, ಕರ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಅನೇಕ ಜನರಿಗೆ ಸಹಾಯ ಮಾಡುವುದಕ್ಕಾಗಿ. ಸಭೆಯ ಸೇವೆ ಬೋಧನೆ ಮಾಡುವುದು, ಸಭೆಯ ಸೇವೆ ಕ್ರಿಸ್ತನಲ್ಲಿ ಬೆಳೆಸುವುದು, ಸಭೆಯ ಸೇವೆ ಸುವಾರ್ಥ ಸೇವೆಗೆ ಪ್ರೋತ್ಸಾಹಿಸುವುದು, ಸಭೆಯ ಸೇವೆ ದೈವ ಜನರನ್ನ ಕರ್ತನಿಗೋಸ್ಕರವಾಗಿ ಸಿದ್ಧ ಮಾಡುವುದೇ ಆಗಿದೆ. ಇದೆಲ್ಲವನ್ನ ಮಾಡುವುದಕ್ಕಾಗಿ ಕರ್ತನು ಸಭೆಗೆ ಹಿರಿಯರನ್ನ ನೇಮಿಸಿದ್ದಾನೆ. ಸಭಾ ಹಿರಿಯರು ಅಂತ ಹೇಳಿದ್ರೆ ಯಾವುದೇ ಸಭೆಯಲ್ಲಿ ಹಿರಿಯರು ಅಂದರೆ ವಯಸ್ಸಾದವರು ಎಂಬಂತ ಅರ್ಥ ದೇವರ ವಾಕ್ಯದಲ್ಲಿ ಇಲ್ಲ. ಪರಿಪಕ್ವತೆಯುಳ್ಳವರು, ದೇವರ ವಾಕ್ಯದಲ್ಲಿ ಬೆಳೆಯುವವರು ಆಗಿರುತ್ತಾರೆ. ಸಭಾ ಹಿರಿಯರ ಅರ್ಹತೆಗಳ ಬಗ್ಗೆ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಮೊದಲನೇ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯ ಓದುವಾಗ ಸಭಾ ಹಿರಿಯರ ಬಗ್ಗೆ, ಅವರ ಅರ್ಹತೆಗಳ ಬಗ್ಗೆ ದೇವರ ವಾಕ್ಯ ಇಡುವುದನ್ನು ನಾವು ಧ್ಯಾನ ಮಾಡಿದ್ದು ಓದುತ್ತೇವೆ. ಸಭಾ ಹಿರಿಯರು ಅವರು ಏಕಪತ್ನಿಯುಳ್ಳವರು, ಸಭಾ ಹಿರಿಯರು ಕೋಪಿಸಿಕೊಳ್ಳದವರು, ಸಭೆಯ ಹಿರಿಯರು ಜಗಳವಾಡದವರು, ಸಭೆಯ ಹಿರಿಯರು ಕುಡಿಯದವರು, ಸಭೆಯ ಹಿರಿಯರು ಸಾತ್ವಿಕ ಮನಸ್ಸುಳ್ಳವರು, ಸಭೆಯ ಹಿರಿಯರು ಬೋಧಿಸುವುದರಲ್ಲಿ ಪ್ರವೀಣರು, ಸಭೆಯ ಹಿರಿಯರು ಹೊಸದಾಗಿ ಸಭೆಗೆ ಸೇರಿದವರಲ್ಲ, ಸಭೆಯ ಹಿರಿಯರು ಒಳ್ಳೆಯ ಸಾಕ್ಷಿ ಇರುವವರು, ಸಭೆಯ ಹಿರಿಯರು ಲೋಕದಲ್ಲಿಯೂ ಸಾಕ್ಷಿ ಉಳ್ಳವರು, ಸಭೆಯಲ್ಲಿಯೂ ಸಾಕ್ಷಿ ಉಳ್ಳವರು. ಅನೇಕ ಅರ್ಹತೆಗಳನ್ನ ದೇವರ ವಾಕ್ಯವು ನಮ್ಮ ಮುಂದೆ ಇಡುತ್ತದೆ. ಈ ಎಲ್ಲ ಅರ್ಹತೆಗಳನ್ನು ನೋಡುವಾಗ ಈ ಅರ್ಹತೆಗಳು 2 ಗುಂಪುಗಳಲ್ಲಿ ಕಾಣುತ್ತೇವೆ. ಮೊದಲನೇ ಗುಂಪು ದೇವರ ಕಡೆಗೆ, ಎರಡನೇ ಗುಂಪು ಲೋಕದ ಕಡೆಗೆ. ಆ ಅರ್ಹತೆಗಳನ್ನ ನಾವು ಪಟ್ಟಿ ಮಾಡುತ್ತಾ ಹೋಗುವಾಗ ದೇವರ ಕಡೆಗೆ ಅವರಿಗೆ ಇರಬೇಕಾದಂತ ಗುಣಲಕ್ಷಣಗಳನ್ನ ದೇವರ ವಾಕ್ಯ ತಿಳಿಸುತ್ತದೆ. ಅದೇ ರೀತಿ ಲೋಕದಲ್ಲಿರುವಾಗ ಅವರ ಅರ್ಹತೆಗಳು ಏನು ಎಂಬುದನ್ನು ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಸಭೆಯ ಹಿರಿಯರು ನಿಂದಾರಹಿತರಾಗಿರಬೇಕು. ಸಭೆಯ ಹಿರಿಯರು ಅವರು ಜಿತೇಂದ್ರಿಯರಾಗಿರಬೇಕು. ಸಭೆಯ ಹಿರಿಯರು ಮಾದರಿಯುಳ್ಳವರಾಗಿರಬೇಕು. ಸಭೆಯ ಹಿರಿಯರು ಕುಡುಕರಾಗಿರಬಾರದು. ಸಭೆಯ ಹಿರಿಯರು ಜಗಳವಾಡುವವರಾಗಿರಬಾರದು. ಸಭೆಯ ಹಿರಿಯರು ಲೋಕದಲ್ಲಿಯೂ ಸಭೆಯಲ್ಲಿಯೂ ಉತ್ತಮ ಸಾಕ್ಷಿಯುಳ್ಳವರಾಗಿರಬೇಕು. ಸಭೆಯ ಹಿರಿಯರು ಹಣದಾಸೆಯವರಾಗಿರಬಾರದು. ಸಭೆಯ ಹಿರಿಯರು ತಮ್ಮ ಕುಟುಂಬವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವರಾಗಿರಬೇಕು. ಅಂದರೆ ಹೆಂಡತಿ ಮಕ್ಕಳು ಅವರ ಕಂಟ್ರೋಲ್ನಲ್ಲಿರಬೇಕು. ಸಭೆಯ ಹಿರಿಯರು ದೇವರ ವಾಕ್ಯದ ಸತ್ಯಗಳನ್ನ ಸ್ಪಷ್ಟವಾಗಿ ತಿಳಿದುಕೊಂಡವರಾಗಿರಬೇಕು. ಉಪದೇಶ ಮಾಡಲಿಕ್ಕೆ ಅವರು ಶಕ್ತರಾಗಿರಬೇಕು ಎಂಬುದಾಗಿ ಇನ್ನು ಅನೇಕ ಗುಣಲಕ್ಷಣಗಳನ್ನ ನಾವು ಮೊದಲನೇ ತಿಮೋಥನ ಪತ್ರಿಕೆ 3ನೇ ಅಧ್ಯಾಯ, ತೀತನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕಳೆದ ವಾರದ ತನಕ ನಾವು ಈ ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತಾ ಬಂದೆವು. ನಾವು ಕೊನೆಯದಾಗಿ ಬರುವಾಗ ಸಭೆಯ ಹಿರಿಯರ ಸೇವೆ, ಸಭೆಯ ಸೇವೆಯನ್ನು ನೋಡಿದೆವು. ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಇರುವಂತಹ ಆ ಕೂಟಗಳ ಬಗ್ಗೆ ದೇವರ ವಾಕ್ಯ ನೋಡುವಾಗ, ನಾವು ಸಭೆಯ ನೋಡುವಾಗ ಕಾಟೇಜ್ ಪ್ರೇಯರ್ಗಳನ್ನ ಮಾಡುತ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ ನೋಡುವಾಗ ಕಾಟೇಜ್ ಪ್ರೇಯರ್ನ ಅರ್ಥವನ್ನ ನಾವು ಅಲ್ಲಿ ಕಾಣುತ್ತೇವೆ. ಮನೆ ಮನೆಗಳಲ್ಲಿ ಅವರು ಕೂಡಿ ಬರುತ್ತಿದ್ದರು ಎಂಬುದಾಗಿ ನೋಡುತ್ತೇವೆ. ನೋಡುವಾಗ ಸಭೆಯ ಕೂಟಗಳ ನೋಡುವಾಗ ಬೋಧನಾ ಕೂಟ ಬಹಳ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯದ ಸ್ವಸ್ಥ ಬೋಧನೆಗಳನ್ನ ಕಲಿಸಿಕೊಡುವುದು. ಇದೆಲ್ಲ ನೋಡುವಾಗ ಅನೇಕ ಸಭೆಗಳಲ್ಲಿ ಸಮಸ್ಯೆ ಏನು? ಸಮಸ್ಯೆ ಸಭೆಯ ಹಿರಿಯರೇ ದೇವರ ವಾಕ್ಯದ ಡಾಕ್ಟ್ರಿನ್ ವಿಷಯದಲ್ಲಿ ಅಥವಾ ಸ್ವಸ್ಥ ಬೋಧನೆಯ ವಿಷಯದಲ್ಲಿ
ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಸಭೆಯ ಹಿರಿಯರು ದೇವರ ವಾಕ್ಯದ ಸ್ವಸ್ಥ ಬೋಧನೆಗಳನ್ನ ಅಂದ್ರೆ ಆ ಒಂದು ಡಾಕ್ಟ್ರಿನ್ ವಿಷಯದಲ್ಲಿ ಅವರು ಸ್ಪಷ್ಟವಾಗಿ ತಿಳುವಳಿಕೆಯುಳ್ಳವರಾಗಿರಬೇಕು. ಸಭೆಗೆ ಅದನ್ನ ಬೋಧನೆ ಮಾಡಿ ಹೇಳಿ ಕೊಡುವುದಕ್ಕೆ ಅವರು ಶಕ್ತರಾಗಿರಬೇಕು. ಸಭೆಯ ಹಿರಿಯರಿಗೆ ಆ ಒಂದು ಬೋಧನೆ ಗೊತ್ತಿಲ್ಲದೆ ಹೋದರೆ ಸಭೆಯ ವಿಶ್ವಾಸಿಗಳನ್ನ ವಾಕ್ಯದಲ್ಲಿ ಬೆಳೆಸಲಿಕ್ಕೆ ಆಗುವುದಿಲ್ಲ. ಒಂದು ಸಭೆಯು ಕಟ್ಟಲ್ಪಡಬೇಕಾದ್ರೆ ಕೇವಲ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯವೇ ಹೊರತು ಹಣಬಲದಿಂದ, ತೋಳ್ಬಲದಿಂದ, ಬೇರೆ ಯಾವುದೇ ಕಾರ್ಯಗಳಿಂದ ಸಭೆಯು ಕಟ್ಟಲ್ಪಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಾಗಾದ್ರೆ ಸಭೆಯ ಹಿರಿಯರಿದ್ದಾರೆ, ಸಭೆಗೆ ಸೇವೆ ಇದೆ. ಹಾಗಾದ್ರೆ ಸಭೆಗೆ ಅಂತ್ಯ ಯಾವಾಗ? ಈ ಭೂಲೋಕದಲ್ಲಿ ಸಭೆಯು ಕರ್ತನಾಗಿರುವ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಅಥವಾ ಮೇಘಗಳಲ್ಲಿ ಬಂದು ಸಭೆಯನ್ನ ಕರೆದೊಯ್ಯುವ ತನಕ ಸಭೆಯು ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇರುತ್ತದೆ. ಮೊದಲನೇ ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 16-17 ವಚನವನ್ನು ನೋಡುವಾಗ ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆಗಮನದ ಕುರಿತಾಗಿ ಬರೆಯುತ್ತದೆ. ನೋಡುವಾಗ ಆ ದೇವರ ವಾಕ್ಯ, ಯಾರಾದ್ರೂ ಗಟ್ಟಿಗೆ ವಾಕ್ಯವಾಗಿ ಓದ್ತೀರಾ? ಮೊದಲನೇ ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 15-18 ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನ ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಸಭೆ ಈ ಭೂಲೋಕದಲ್ಲಿ ಎಲ್ಲಿ ತನಕ ಇರ್ತದೆ ಎಂಬುದಾಗಿ ಹೇಳುವಾಗ ಕರ್ತನು ಆತನ ಮೇಘಗಳಲ್ಲಿ ಬಂದು ತನ್ನವರನ್ನ ಕರೆದೊಯ್ಯುವ ತನಕ, ಆ ನಂತರ ಸಭೆಯು ಸದಾ ಕಾಲವು ಕರ್ತನ ಸಂಗಡ ಇರುವಂತದ್ದೇ ಆಗಿರುತ್ತದೆ. ಹಾಗಾದ್ರೆ ಸಭೆಗೆ ಕೊನೆ ಯಾವಾಗ ಅಂದ್ರೆ ಈ ಭೂಲೋಕದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಮೇಘಗಳಲ್ಲಿ ಬರುವ ತನಕ. ಹಾಗಾದ್ರೆ ಸಭೆಗೆ ಅಂತ್ಯ ಅನ್ನುವಂಥದ್ದು ಇದೆಯಾ? ಇಲ್ಲ. ಸಭೆಯು ನಿತ್ಯತ್ವಕ್ಕೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಸಂಗಡಲೇ ಇರುವಂತದ್ದಾಗಿರುತ್ತದೆ. ಆದ್ರೆ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಆತನ ಮೇಘಗಳಲ್ಲಿ ಬಂದಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆ ನಂತರ ಜೀವದಿಂದುಳಿದಿರುವ ವಿಶ್ವಾಸಿಗಳು ಆತನನ್ನ ಎದುರುಗೊಳ್ಳುವುದಕ್ಕಾಗಿ ಅಂತರಿಕ್ಷದಲ್ಲಿ ಮೇಘವಾಹನರಾಗಿ ಒಯ್ಯಲ್ಪಡುತ್ತಾರೆ. ಅದನ್ನ ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತಾರೆ. ಸಭೆಯ ಎತ್ತಲ್ಪಡುವಿಕೆ ಎಂಬುದಾಗಿ ಹೇಳುತ್ತಾರೆ. ಅಲ್ಲಿಯ ತನಕ ಸಭೆ ಈ ಲೋಕದಲ್ಲಿ ಅದು ಇರುವಂತದ್ದಾಗಿದೆ. ಅಲ್ಲಿಯ ತನಕ ಪವಿತ್ರಾತ್ಮನು ಸಭೆಯನ್ನ ಆತನು ನಡೆಸುತ್ತಲೇ ಇರುತ್ತಾನೆ. ಅಲ್ಲಿಯ ತನಕ ಪವಿತ್ರಾತ್ಮನು ಸಭೆಗೆ ಆತನು ಸಹಾಯಕನಾಗಿ ಇರುತ್ತಾನೆ. ಯಾವಾಗ ಸಭೆ ಎತ್ತಲ್ಪಡುತ್ತದೆಯೋ ಅಂದ್ರೆ ಪವಿತ್ರಾತ್ಮನು ಕೂಡ ಸಭೆಯನ್ನ ಕ್ರಿಸ್ತನ ಬೊಂದಿಗೆ ಕರೆದೋಗುವಾಗ ಈ ಭೂಲೋಕದಲ್ಲಿ ಪವಿತ್ರಾತ್ಮನು ಇರುವುದಿಲ್ಲ, ಸಭೆಯು ಕೂಡ ಇರುವುದಿಲ್ಲ. ಯಾವಾಗ ಸಭೆಯು ಮೇಘಗಳಲ್ಲಿ ಅಥವಾ ಮಧ್ಯಾಕಾಶಕ್ಕೆ ಒಯ್ಯಲ್ಪಡುತ್ತದೆಯೋ ಅಲ್ಲಿಂದ ಮುಂದೆ ಸಭೆಯು ಸದಾ ಕಾಲವು ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿಯೇ ಇರುವಂತದ್ದಾಗಿದೆ. ನಿತ್ಯತ್ವದುದ್ದಕ್ಕೂ ಆ ಸಭೆಯು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವಂತದ್ದಾಗಿರುತ್ತದೆ. ಅದನ್ನ ಹೇಳ್ತೇವೆ ಅಂದ್ರೆ ಇಟರ್ನಿಟಿ ಎಂಬುದಾಗಿ ಹೇಳುತ್ತೇವೆ. ಇಟರ್ನಿಟಿ, ನಿತ್ಯತ್ವ ಅನ್ನುವಂಥದ್ದು
ಎರಡು ನಿತ್ಯತ್ವಗಳಿವೆ. ಒಂದು ನಿತ್ಯತ್ವ ಕ್ರಿಸ್ತನೊಂದಿಗೆ ಕಳೆಯುವ ನಿತ್ಯತ್ವ, ಇನ್ನೊಂದು ನಿತ್ಯತ್ವ ಏನಪ್ಪಾ ಅಂತಂದ್ರೆ ರಕ್ಷಣೆ ಹೊಂದದೆ ಕರ್ತನನ್ನ ತಿರಸ್ಕಾರ ಮಾಡಿದವರು ನಿತ್ಯ ಕಾಲಕ್ಕೂ ಅಗ್ನಿ ಗಂಧಕಗಳು ಉರಿಯುವ ಕೆರೆಗೆ ಹಾಕಲ್ಪಡುತ್ತಾರೆ. ಸಭೆಯಾದರೂ ಕ್ರಿಸ್ತನ ಸಂಗಡ ನಿತ್ಯತ್ವಕ್ಕೂ ಇರುವಂತದ್ದಾಗಿರುತ್ತದೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ಸಭೆಗೆ ಅಂತ್ಯ ಯಾವಾಗ, ಸಭೆಗೆ ಮುಕ್ತಾಯ ಯಾವಾಗ, ಸಭೆಗೆ ಕೊನೆ ಯಾವಾಗ ಅಂದ್ರೆ ಈ ಭೂಲೋಕದಲ್ಲಿ ಸಭೆಯು ಕರ್ತನ ಆಗಮನದವರೆಗೆ ಇರುತ್ತದೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ತನ್ನ ಸಭೆಗೋಸ್ಕರವಾಗಿ ಬರುತ್ತಾನೆ. 7 ವರ್ಷಗಳ ನಂತರ ಸಭೆಯೊಂದಿಗೆ ಬರುತ್ತಾನೆ. ಅಲ್ಲಿ 2 ರೀತಿಯ ಬರುಣವನ್ನ ಕುರಿತಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಮಾತನಾಡುತ್ತದೆ. ಸಭೆಗಾಗಿ ಕರ್ತನ ಬರೋಣ, ಅದನ್ನ ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತಾರೆ. ಸಭೆಯೊಂದಿಗೆ ಆತನ ಬರೋಣ, ಅದನ್ನ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳುತ್ತಾರೆ. ಕರ್ತನ ಚಿತ್ತವಾದ್ರೆ ಮುಂದಿನ ವಾರ ನಾವು ಈ 2ರ ವ್ಯತ್ಯಾಸವನ್ನ ಕುರಿತಾಗಿ ಧ್ಯಾನ ಮಾಡೋಣ. ಸಭೆಗಾಗಿ ಕ್ರಿಸ್ತನ ಬರೋಣ, ಸಭೆಯೊಂದಿಗೆ ಕ್ರಿಸ್ತನ ಬರೋಣ, ಇವೆರಡರ ವ್ಯತ್ಯಾಸವನ್ನ ನಾವು ಕರ್ತನ ಚಿತ್ತವಾದ್ರೆ ಮುಂದಿನ ವಾರ ನಾವು ಧ್ಯಾನ ಮಾಡೋಣ. ಹಾಗಾದ್ರೆ ಸಭೆ ಬಹಳ ಬಹಳ ಪ್ರಾಮುಖ್ಯವಾದದ್ದು. ದೇವರ ಯೋಜನೆಯಲ್ಲಿ ಇಸ್ರಾಯೇಲ್ಯರ ಆ ಒಂದು ಕಾರ್ಯಗಳಲ್ಲಿ ಒಂದು ಸಮಯಾವಕಾಶವನ್ನ ಕರ್ತನು ಸಭೆಗಾಗಿ ಆತನಿಟ್ಟಿದ್ದಾನೆ. ಈ ಒಂದು ಸಭೆ ಬಹಳ ಬಹಳ ಪ್ರಾಮುಖ್ಯವಾದದ್ದು ದೇವರ ದೃಷ್ಟಿಯಲ್ಲಿ. ಆದ್ದರಿಂದ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಸಭೆ ಬಹಳ ಬಹಳ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಗೌರವಯುತವಾದದ್ದು ಆಗಿದೆ. ಈ ಸಭೆಯನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ಆತನು ಕೊಂಡುಕೊಂಡಿದ್ದಾನೆ, ಸ್ಥಾಪಿಸಿದ್ದಾನೆ. ಈ ಸಭೆಯಲ್ಲಿ ನನ್ನನ್ನು ಮತ್ತು ನಿಮ್ಮನ್ನ ಆತನು ಅಂಗಗಳಾಗಿ ಇಟ್ಟಿದ್ದಾನೆ. ಈ ಸಭೆಯು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮೇಘಗಳಲ್ಲಿ ಬಂದು ಕರೆದೊಯ್ಯುವ ತನಕ ಈ ಲೋಕದಲ್ಲಿ ಇರುವಂತದ್ದಾಗಿದೆ. ಕರ್ತನಾಗಿರುವ ಯೇಸು ಕ್ರಿಸ್ತನು ಮೇಘಗಳಲ್ಲಿ ಬಂದು ಸಭೆಯನ್ನ ಕರೆದುಕೊಂಡು ಹೋಗುವಂತಹ ಆ ಒಂದು ಘಟನೆ ಅಥವಾ ರ್ಯಾಪ್ಚರ್, ಸಭೆಯ ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟಂತೆ ಯಾವ ಪ್ರವಾದನೆಯೂ ಕೂಡ ನೆರವೇರುವಂತ ಸೂಚನೆಗಳು ಇಲ್ಲ. ಯಾವ ಸೂಚನೆಗಳು ಕೂಡ ಸಭೆಯ ಎತ್ತಲ್ಪಡುವಿಕೆಯ ವಿಷಯದಲ್ಲಿ ಕೊಡಲ್ಪಟ್ಟಿಲ್ಲ. ಕೊಡಲ್ಪಟ್ಟಿರುವಂತ ಸೂಚನೆಗಳು ಅವೆಲ್ಲವೂ ಕೂಡ ಕ್ರಿಸ್ತನ 2ನೇ ಬರುಣಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳೇ ಆಗಿವೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಕರ್ತನ ಚಿತ್ತವಾದರೆ ಮುಂದಿನ ವಾರ ಸಭೆಯ ಎತ್ತಲ್ಪಡುವಿಕೆ ಮತ್ತು ಕ್ರಿಸ್ತನ 2ನೇ ಬರೋಣ